ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ಕ್ರಿಯಾಪದದ ಮೂಲ ರೂಪ ಆಗಿರುವಂತಹ ಕ್ರಿಯಾ ಪ್ರಕೃತಿ ಅಥವಾ ಧಾತುವಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಇವತ್ತು ಕ್ರಿಯಾಪದ ಅಂದ್ರೇನು, ಅದರ ರೂಪಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಕ್ರಿಯಾಪದ ಅಂತಂದ್ರೇನು ಅಂದರೆ, ಕ್ರಿಯಾ ಅಂದರೆ ಕೆಲಸ ಅಂತ ಅರ್ಥ. ಕೆಲಸವನ್ನು ಸೂಚಿಸುವಂತಹ ಪದವನ್ನು ನಾವು ಕ್ರಿಯಾಪದ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಅಲ್ವಾ. ಕೆಲಸವನ್ನು ತಿಳಿಸುವಂತಹ ಶಬ್ದ ರೂಪಗಳಿಗೆ ಕ್ರಿಯಾಪದ ಅಂತ ಕರೀತಾರೆ. ಒಂದು ಕ್ರಿಯಾಪದ ಅಂತ ಕರೆಸ್ಕೊಬೇಕು ಅಂತಂದರೆ ಅಲ್ಲಿ ಧಾತು ಇರಬೇಕು, ಈ ಧಾತುವಿನ ಜೊತೆಗೆ ಪ್ರತ್ಯಯಗಳು ಸೇರಿರಬೇಕು. ಇದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ಒಂದು ಉದಾಹರಣೆ ನೋಡಿ, ಇಲ್ಲಿ ಕ್ರಿಯಾಪದದ ಮೂಲ ರೂಪವೇ ಧಾತು ಅಲ್ವಾ. ಈ ಧಾತುಗಳು ಯಾವ್ಯಾವುದು ಅಂದರೆ ಹೋಗು, ತಿನ್ನು, ಇರು, ಈಜು ಇವೆಲ್ಲ ಧಾತುಗಳು ಅಂತ ಕರೆಸ್ಕೊಳ್ಳುತ್ತೆ. ಈ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಆಗುತ್ತೆ. ಯಾವ ಥರ ಅಂತಂದರೆ ನೋಡಿ, ಧಾತು ಹೋಗು ಅಂತ ಆಗುತ್ತೆ. ಕಾಲಸೂಚಕ ಪ್ರತ್ಯಯ ವರ್ತಮಾನದೇ ತಗೊಳ್ಳಿ, ಉತ್ತ. ವರ್ತಮಾನದ ಕಾಲಸೂಚಕ ಪ್ರತ್ಯಯ ಉತ್ತ ಅಲ್ವಾ. ಹೋಗು ಪ್ಲಸ್ ಉತ್ತ ಆಖ್ಯಾತ ಪ್ರತ್ಯಯ ಆನೆ. ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ ಇಸ್ ಈಕ್ವಲ್ ಟು ಹೋಗುತ್ತಾನೆ. ಇಲ್ಲಿ ಒಂದು ಪೂರ್ಣ ಕ್ರಿಯಾಪದ ಬಂದಿದೆ. ಇನ್ನೂ ಒಂದು ಉದಾಹರಣೆ ನೋಡಿ, ತಿನ್ನು ಅನ್ನೋ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ದ ಸೇರಿಕೊಂಡು ತಿನ್ನು ಪ್ಲಸ್ ದ ಪ್ಲಸ್ ಆಖ್ಯಾತ. ಆಖ್ಯಾತ ಯಾವ್ದಾದ್ರು ಸರಿ, ಅನು ಆಗ್ಬೋದು, ಅಳು ಆಗ್ಬೋದು, ಇತ್ತು, ಏನು ಯಾವ್ದು ಬೇಕಾದ್ರೂ ಸೇರ್ಕೊಬೋದು. ಸೇರಿಕೊಂಡು ಇಸ್ ಈಕ್ವಲ್ ಟು ಕ್ರಿಯಾಪದ ಏನಾಗುತ್ತೆ, ತಿನ್ನು ಪ್ಲಸ್ ದ ಪ್ಲಸ್ ಅನು ಅಂತ ಬಂದರೆ ತಿಂದನು. ತಿನ್ನು ಪ್ಲಸ್ ದ ಪ್ಲಸ್ ಅಳು ಅಂದರೆ ತಿಂದಳು. ತಿನ್ನು ಪ್ಲಸ್ ದ ಪ್ಲಸ್ ಇತ್ತು ಅಂದರೆ ತಿಂದಿತು. ಈ ಥರ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯಗಳು ಸೇರಿ ಒಂದು ಕ್ರಿಯಾಪದ ರೂಪುಗೊಳ್ಳುತ್ತೆ. ಆದರೆ ಇನ್ನೊಂದನ್ನು ಗಮನಿಸಬೇಕು, ಕೆಲವೊಂದು ಕಡೆ ಕಾಲಸೂಚಕ ಪ್ರತ್ಯಯ ಬರೋದಿಲ್ಲ, ಕೇವಲ ಧಾತು ಮತ್ತು ಆಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಆಗುತ್ತೆ. ಅದು ಯಾವ ರೀತಿ ಅಂತ ಮುಂದೆ ಹೇಳ್ತೀನಿ. ಈಗ ನಿಮಗೆ ಕ್ರಿಯಾಪದ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ. ಕೆಲಸವನ್ನು ತಿಳಿಸುವಂಥ ಶಬ್ದಗಳನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪವೇ ಧಾತು. ಈ ಧಾತುಗಳಿಗೆ ಕಾಲ ಪ್ರತ್ಯಯ ಹಾಗೆ ಆಖ್ಯಾತ ಪ್ರತ್ಯಯಗಳು ಸೇರಿದ್ರೆ ಕ್ರಿಯಾಪದ ಅಂತ ಕರೆಸ್ಕೊಳ್ಳುತ್ತೆ. ಸರಿ, ನಾವಿವಾಗ ಕ್ರಿಯಾಪದ ಯಾವ ರೀತಿ ರೂಪುಗೊಳ್ಳುತ್ತೆ ಅಂತ ನೋಡಿದ್ವಿ. ಹಾಗಿದ್ರೆ ಈ ಕ್ರಿಯಾಪದದ ವಿಧಗಳು ಯಾವ್ಯಾವುದು ಅಂತ ಅಂದರೆ, ಕ್ರಿಯಾಪದದಲ್ಲಿ ಕಾಲದ ದೃಷ್ಟಿಯಿಂದ 3 ವಿಧಗಳನ್ನ ಮಾಡ್ಕೊಂಡಿದ್ದಾರೆ, ಹಾಗೆ ಅರ್ಥದ ದೃಷ್ಟಿಯಿಂದ 3 ವಿಧಗಳನ್ನ ಮಾಡ್ಕೊಂಡಿದ್ದಾರೆ. ಒಟ್ಟು 6 ಕ್ರಿಯಾರೂಪಗಳನ್ನ ನೋಡ್ತೀವಿ. ಯಾವುದದು ಅಂತಂದರೆ, ಮೊದಲನೇದಾಗಿ ಕ್ರಿಯಾಪದವನ್ನು ಕಾಲದ ದೃಷ್ಟಿಯಿಂದ 3 ವಿಧಗಳಾಗಿ ವಿಂಗಡಿಸಿರೋದನ್ನು ನೋಡೋಣ. ಒಂದನೇದು ವರ್ತಮಾನ ಕಾಲ ಕ್ರಿಯಾಪದ, 2 ಭೂತಕಾಲದ ಕ್ರಿಯಾಪದ, 3 ಭವಿಷ್ಯತ್ ಕಾಲದ ಕ್ರಿಯಾಪದ. ಇದೇನಿಲ್ಲ, ನಮಗೆ ಕಾಲಸೂಚಕ ಪ್ರತ್ಯಯಗಳು ಯಾವ್ಯಾವುದು ಅಂತ ಗೊತ್ತಿದೆ ಅಲ್ವಾ. ವರ್ತಮಾನ, ಭೂತ ಮತ್ತು ಭವಿಷ್ಯದಲ್ಲಿ ಉತ್ತ, ದ, ವ ಅಂತ ನೋಡಿದ್ದೀವಲ್ಲ, ಅದನ್ನು ಇಲ್ಲಿ ಪ್ರಮುಖವಾಗಿ ಇಟ್ಕೊಂಡು ಕ್ರಿಯಾಪದವನ್ನು ರೂಪಿಸಬೇಕು. ನೆಕ್ಸ್ಟು ಅರ್ಥದೃಷ್ಟಿಯಿಂದ 3 ವಿಧಗಳಾಗಿ ಕ್ರಿಯಾಪದವನ್ನು ಮಾಡಿದ್ದಾರೆ. ಯಾವುದದು ಅಂತ ಅಂದರೆ, ವಿದ್ಯಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ ಮತ್ತು ಸಂಭವನಾರ್ಥಕ ಕ್ರಿಯಾಪದ. ಈಗ ಒಂದೊಂದೇ ವಿಧಗಳನ್ನ ವಿವರವಾಗಿ ತಿಳ್ಕೊಳ್ಳೋಣವಾ. ಮೊದಲನೇದಾಗಿ ಕಾಲದೃಷ್ಟಿಯಿಂದ 3 ಕ್ರಿಯಾರೂಪಗಳು ಹೇಳಿದಾರಲ್ವಾ, ಅದರಲ್ಲಿ ಮೊದಲನೇದು ವರ್ತಮಾನ ಕಾಲ ಕ್ರಿಯಾಪದ. ನಾನು ಆಗಲೇ ಹೇಳಿದೆ, ಕಾಲಸೂಚಕ ಪ್ರತ್ಯಯಗಳು ಇಲ್ಲಿ ಮುಖ್ಯವಾಗ್ತವೆ, ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ. ಯಾಕಂದರೆ ಒಂದು ಕ್ರಿಯೆ ಯಾವ ಕಾಲದಲ್ಲಿ ನಡೀತು ಅನ್ನೋದನ್ನ ತಿಳಿಸುವಂಥ ಪ್ರತ್ಯಯಗಳನ್ನ ನಾವು ಕಾಲಸೂಚಕ ಪ್ರತ್ಯಯಗಳು ಅಂತ ಕರಿತೀವಿ. ಅದಕ್ಕೋಸ್ಕರನೇ ಇದನ್ನು ಕಾಲದೃಷ್ಟಿಯಿಂದಲೂ ವಿಂಗಡಣೆ ಮಾಡಿದ್ದಾರೆ. ಯಾವುದನ್ನು, ಕ್ರಿಯಾಪದವನ್ನು. ಯಾವ್ಯಾವ ಕಾಲ ಬರುತ್ತೆ ಹೇಳಿ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭೂತಕಾಲ. ಈ 3 ಕಾಲದಲ್ಲಿ ನಾವು ಕ್ರಿಯಾಪದವನ್ನು ಇವಾಗ ನೋಡ್ತೀವಿ. ಮೊದಲನೇದು ವರ್ತಮಾನ ಕಾಲ ಕ್ರಿಯಾಪದ ಅಲ್ವಾ. ವರ್ತಮಾನ ಅಂದರೆ ಪ್ರೆಸೆಂಟು, ಈಗ. ಏನು ವರ್ತಮಾನ ಕಾಲ ಕ್ರಿಯಾಪದ ಅಂತ ಅಂದರೆ ನೋಡಿ, ನೀವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಕ್ರಿಯಾಪದ ಅಂತಂದರೆ ಅಲ್ಲಿ ಧಾತುಗಳು ಎಲ್ಲ ಕಡೆ ಕಾಮನ್ ಆಗಿ ಬರುತ್ತೆ, ಅದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ಧಾತುಗಳಿಗೆ ಕ್ರಿಯಾಪ್ರತ್ಯಯ ಸೇರೋದನ್ನು ನಾವು ಕ್ರಿಯಾಪದ ಅಂತ ನಾವು ಮೊದಲೇ ಓದ್ಕೊಂಡಿದ್ದೀವಿ. ಈ ಧಾತುಗಳಿಗೆ ವರ್ತಮಾನ ಕಾಲದಲ್ಲಿ ಆಖ್ಯಾತ ಪ್ರತ್ಯಯ ಸೇರಿ ವರ್ತಮಾನ ಕಾಲ ಕ್ರಿಯಾಪದ ಅಂತ ಕರೆಸ್ಕೊಡುತ್ತೆ. ಅಂದರೆ ಒಂದು ಧಾತುವಿಗೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಜೊತೆಗೆ ಆಖ್ಯಾತ ಪ್ರತ್ಯಯ ಈ 3 ಸೇರಿ ವರ್ತಮಾನ ಕಾಲದ ಕ್ರಿಯಾಪದ ಅಂತ ಆಯಿತು. ಒಂದೆರಡು ಉದಾಹರಣೆ ನೋಡೋಣವಾ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ನಮಗೆ ಗೊತ್ತಿರಬೇಕು, ಉತ್ತ ಅನ್ನೋದು. ಓಕೆನಾ. ಇಲ್ಲಿ ಧಾತು ಹೋಗು ಅಂತ ಇರಲಿ, ಕಾಲಸೂಚಕ ಪ್ರತ್ಯಯ ಯಾವುದು ಹೇಳಿದೆ ಇವಾಗ, ಉತ್ತ ಅಂತ ಹೇಳಿದೆ. ಧಾತು ಹೋಗು, ಕಾಲಸೂಚಕ ಪ್ರತ್ಯಯ ಉತ್ತ, ಆಖ್ಯಾತ ಪ್ರತ್ಯಯ ಆನೆ, ಅದೆ, ಆಳೆ, ಈಯೆ, ಏನೆ, ಇದು ಯಾವ್ದು ಬೇಕಾದ್ರೂ ಬರ್ಕೊಳ್ಳಿ. ಓಕೆನಾ. ಹೋಗು ಪ್ಲಸ್ ಉತ್ತ ಪ್ಲಸ್ ಆನೆ ಇಸ್ ಈಕ್ವಲ್ ಟು ವರ್ತಮಾನ ಕ್ರಿಯಾಪದ ಏನಾಗುತ್ತೆ, ಹೋಗುತ್ತಾನೆ. ಇದು ಏಕವಚನ ಆಗುತ್ತೆ. ಹೋಗುತ್ತಾನೆ ಅನ್ನೋದು ಏಕವಚನ, ವರ್ತಮಾನ ಕಾಲದ ಕ್ರಿಯಾಪದ ಇದು. ನೆಕ್ಸ್ಟು ಬರುತ್ತಾನೆ, ಇದರಲ್ಲಿ ಧಾತು ಬರು ಆಗುತ್ತೆ, ಕಾಲಸೂಚಕ ಪ್ರತ್ಯಯ ಉತ್ತ ಆಗುತ್ತೆ, ಆಖ್ಯಾತ ಪ್ರತ್ಯಯ ಅದೇ, ಬರುತ್ತದೆ. ನೆಕ್ಸ್ಟು ತಿನ್ನು,
ತಿನ್ನು ಅನ್ನೋ ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಆಖ್ಯಾತ ಪ್ರತ್ಯಯ ಆಳೆ ಸೇರಿ ವರ್ತಮಾನ ಕಾಲ ಕ್ರಿಯಾಪದ ಏನಾಯಿತು? ತಿನ್ನು ಪ್ಲಸ್ ಉತ್ತ ಪ್ಲಸ್ ಆಳೆ = ತಿನ್ನುತ್ತಾಳೆ. ಇದು ಸಹ ಏಕವಚನದ್ದು. ನೀವು ಇಲ್ಲಿ ಉದಾಹರಣೆಗಳನ್ನ ನೋಡ್ಕೊಬೇಕಾದ್ರೆ ಒಂದು ಸ್ವಲ್ಪ ಲಿಂಗ ಮತ್ತು ವಚನದ ಕಡೆ ನೋಡ್ಕೊಬೇಕಾಗುತ್ತೆ. ಸ್ತ್ರೀಲಿಂಗ ಬರ್ತಾ ಇದೆಯಾ, ಪುಲ್ಲಿಂಗ ಬರ್ತಾ ಇದೆಯಾ, ಅಥವಾ ನಪುಂಸಕ ಲಿಂಗ ಬರ್ತಾ ಇದೆಯಾ, ಅಥವಾ ಏಕವಚನ ಬರ್ತಾ ಇದೆಯಾ, ಬಹುವಚನ ಏನಾಗುತ್ತೆ, ಈ ಥರ ನೋಡ್ಕೊತಾ ಹೋಗಬೇಕು. ಓಕೆನಾ? ಯಾಕಂದರೆ ಪ್ರಶ್ನೆ ಏನು ಬೇಕಾದರೂ ಕೇಳ್ಬೋದು. ವರ್ತಮಾನ ಕಾಲದ ನಪುಂಸಕ ಕ್ರಿಯಾರೂಪ ಯಾವುದು ಅಂತ ಕೇಳಿದಾಗ ನಮಗೆ ಕನ್ಫ್ಯೂಸ್ ಆಗಬಾರ್ದು. ಏಕವಚನದಲ್ಲಿ ಕೇಳಿದ್ರೆ ಬರುತ್ತದೆ, ಅದೇ ಅನ್ನೋದು ಏಕವಚನದ್ದು. ಬಹುವಚನ ತವೆ, ಬರುತ್ತವೆ. ನೆಕ್ಸ್ಟ್ ಉದಾಹರಣೆ ನೋಡಿ. ಹೋಗು ಅನ್ನೋ ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಈಯೆ ಅನ್ನೋ ಆಖ್ಯಾತ ಪ್ರತ್ಯಯ ಸೇರಿ ಹೋಗುತ್ತೀಯೇ ಅಂತ ಆಯಿತು. ಇದು ಏಕವಚನದ್ದೇ, ಹೋಗುತ್ತೀಯೇ ಅನ್ನೋದು. ನೆಕ್ಸ್ಟು ಬರು ಅನ್ನೋ ಧಾತುವಿಗೆ ಉತ್ತ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಆಖ್ಯಾತ ಪ್ರತ್ಯಯ ಏನೇ ಸೇರಿ ಬರುತ್ತೇನೆ ಅನ್ನೋ ಏಕವಚನ ವರ್ತಮಾನ ಕ್ರಿಯಾಪದ ರೂಪುಗೊಳ್ತು. ಅರ್ಥ ಆಗ್ತಿದೆ ಅಲ್ವಾ? ಇವಾಗ ನಾನು ಹೇಳಿದ್ದೆಲ್ಲ ಏಕವಚನದ್ದೇ. ಬಹುವಚನ ಏನಾಗುತ್ತೆ ಅಂದರೆ ಹೋಗುತ್ತಾನೆ ಇರೋದು ಹೋಗುತ್ತಾರೆ ಅಂತ ಆಯಿತು. ಬರುತ್ತದೆ ಅಂದರೆ ಬರುತ್ತವೆ. ತಿನ್ನುತ್ತಾಳೆ, ತಿನ್ನುತ್ತಾರೆ. ಹೋಗುತ್ತೀಯೇ, ಹೋಗುತ್ತೀರಿ. ಬರುತ್ತೇನೆ, ಬರುತ್ತೇವೆ. ಇದು ಬಹುವಚನ. ಇಲ್ಲಿ ನಾವು ಲಿಂಗ ಮತ್ತು ವಚನದ ಬಗ್ಗೆ ನೋಡ್ಕೊಂಡ್ವಿ ಅಲ್ವಾ? ಇಲ್ಲಿ ಪುರುಷವಾಚಕನೂ ಇದೆ. ಪ್ರಥಮ ಪುರುಷವಾಚಕ ಏನು ಹೇಳಿ? ಅವನು. ಅವನು ಹೋಗುತ್ತಾನೆ, ಅದು ಬರುತ್ತದೆ. ಅವಳು ತಿನ್ನುತ್ತಾಳೆ, ಇದೆಲ್ಲ ಪ್ರಥಮ ಪುರುಷ ವಾಚಕಕ್ಕೆ ಬರುತ್ತೆ. ನೆಕ್ಸ್ಟು ಮಧ್ಯಮ ಪುರುಷ. ಮಧ್ಯಮ ಪುರುಷದಲ್ಲಿ ನೀನು ಅಂತ ಬರುತ್ತಲ್ವಾ? ಇಲ್ಲಿ ಉದಾಹರಣೆ ನೋಡಿ. ಹೋಗುತ್ತೀಯೇ, ಹೋಗುತ್ತೀರಿ ಅಲ್ವಾ? ನೀನು ಹೋಗ್ತೀಯಾ? ನೀನು ಹೋಗ್ತಾ ಇರೋ, ನಾನು ಬರ್ತೀನಿ. ಅಂದರೆ ನಾನು ಯಾರಿಗೋ ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ, ನನ್ನ ಮುಂದೆ ಇರೋಂಥ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ. ನೀನು ಹೋಗ್ತಾ ಇರು, ನಾನು ಬಂದು ಜಾಯ್ನ್ ಆಗ್ತೀನಿ, ಆ ಥರ ಅಲ್ವಾ? ಹೋಗುತ್ತೀಯೇ, ಹೋಗುತ್ತೀರಿ ಇವೆರಡು ಮಧ್ಯಮ ಪುರುಷ ವಾಚಕ. ಇನ್ನು ಉತ್ತಮ ಪುರುಷ ವಾಚಕ ನಾನು ಅನ್ನೋದು ಉತ್ತಮ ಅಲ್ವಾ? ಉದಾಹರಣೆ ಏನಿದೆ? ಬರುತ್ತೇನೆ, ಬರುತ್ತೇವೆ ಅಂತ ಇದೆ. ಇದೇ ಉತ್ತಮ. ನಾನು ಬರ್ತೀನಿ, ನಾವು ಬರ್ತೀವಿ, ಈ ಥರ ಹೇಳ್ತೀವಲ್ಲ, ನಾವೆಲ್ಲ ಬರ್ತೀವಿ, ನಾನೊಬ್ಬಳೇ ಬರ್ತೀನಿ, ಇದು ಉತ್ತಮ ವಾಚಕ. ಕ್ರಿಯಾಪದ ಅಂತಂದ್ರೇ ಮುಖ್ಯವಾಗೋದು ಧಾತು, ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯಗಳು, ಜೊತೆಗೆ ಲಿಂಗ, ವಚನ, ಪುರುಷವಾಚಕಗಳು. ಇವನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಕ್ರಿಯಾಪದ ಬಂತು ಅಂತ ಅರ್ಥ. ಕ್ರಿಯಾಪದದ ಮೇಲೆ ಏನೇ ಪ್ರಶ್ನೆ ಕೇಳಿದ್ರು ಆರಾಮಾಗಿ ಬರಿಬೋದು. ನೆಕ್ಸ್ಟ್ ಇದೇ ಕಾಲದ ದೃಷ್ಟಿಯಿಂದ ಎರಡನೇ ವಿಧ ಭೂತಕಾಲ ಕ್ರಿಯಾಪದ. ಭೂತಕಾಲ ಅಂತಂದರೆ ಈಗಾಗಲೇ ನಡೆದು ಹೋಗಿರೋಂಥದ್ದಲ್ವಾ, ಪಾಸ್ಟ್. ಧಾತುಗಳಿಗೆ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದಾ ಬಂದು ನಂತರದಲ್ಲಿ ಲಿಂಗ, ವಚನ, ಪುರುಷಗಳಲ್ಲಿ ಬೇರೆ ಬೇರೆ ಆಖ್ಯಾತ ಪ್ರತ್ಯಯಗಳು ಬಂದು ಸೇರೋದನ್ನು ನಾವು ಭೂತಕಾಲ ಕ್ರಿಯಾಪದ ಅಂತ ಕರಿತೀವಿ. ಉದಾಹರಣೆಗೆ ತಿನ್ನು, ತಿಳಿ ಅನ್ನೋ ಧಾತುಗಳಿಗೆ ಯಾವ ರೀತಿ ಭೂತಕಾಲ ಕ್ರಿಯಾಪದ ರೂಪುಕೊಳ್ಳುತ್ತೆ ಅಂತ ನೋಡೋಣ. ಧಾತು ತಿನ್ನು, ಕಾಲಸೂಚಕ ಪ್ರತ್ಯಯ ಯಾವುದು ಇದಕ್ಕೆ? ಭೂತಕಾಲದ್ದು ದ. ಆಖ್ಯಾತ ಪ್ರತ್ಯಯ ಆಗಲೇ ಹೇಳಿದ್ನಲ್ಲ, ಸೇಮ್ ಯಾವ್ದು ಬೇಕಾದ್ರೂ ಬರ್ಕೊಬೋದು. ಅನು, ಅಳು, ಇತು, ಏನು ಇವೆಲ್ಲ ಆಖ್ಯಾತ ಪ್ರತ್ಯಯಗಳು. ತಿನ್ನು ಅನ್ನೋ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ದಾ ಸೇರಿ ಆಖ್ಯಾತ ಪ್ರತ್ಯಯ ಅನು ಸೇರಿದ್ರೆ ತಿಂದನು ಅಂತ ಆಯಿತು. ತಿಂದನು ಅನ್ನೋದು ಏಕವಚನ. ನೆಕ್ಸ್ಟು ತಿಳಿ ಅನ್ನೋ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ದ ಸೇರಿ ಪ್ಲಸ್ ಅಳು ಆಖ್ಯಾತ ಪ್ರತ್ಯಯ ಅಳು ಆಯಿತು = ತಿಳಿದಳು. ಇದು ಏಕವಚನ, ಸ್ತ್ರೀಲಿಂಗ. ನೆಕ್ಸ್ಟು ತಿನ್ನು ಅನ್ನೋ ಧಾತುವಿಗೆ ಪ್ಲಸ್ ದ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಆಖ್ಯಾತ ಪ್ರತ್ಯಯ ಇತು ಅಂತ ಆಯಿತು. ಇದು ಸೇರಿಸಿದಾಗ ತಿನ್ನು ಪ್ಲಸ್ ದ ಪ್ಲಸ್ ಇತು ಸೇರಿದಾಗ ತಿಂದಿತು ಅಂತ ಆಯಿತು. ಇದು ನಪುಂಸಕ ಲಿಂಗ, ಏಕವಚನದೇನೆ. ನೆಕ್ಸ್ಟು ತಿಳಿ ಅನ್ನೋ ಧಾತುವಿಗೆ ಪ್ಲಸ್ ದ ಅನ್ನೋ ಭೂತಕಾಲ ಕಾಲಸೂಚಕ ಪ್ರತ್ಯಯ ಸೇರಿಕೊಂಡು ಆಖ್ಯಾತ ಪ್ರತ್ಯಯ ಎ ಸೇರಿದಾಗ ತಿಳಿದೆ ಆಯಿತು. ನೆಕ್ಸ್ಟ್ ತಿಳಿ ಅನ್ನೋ ಧಾತುವಿಗೆ ದ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಏನು ಅನ್ನೋ ಆಖ್ಯಾತ ಪ್ರತ್ಯಯ ಸೇರಿ ತಿಳಿದೆನು ಅಂತ ಆಯಿತು. ಇಲ್ಲೂ ಮುಖ್ಯ ಆಗೋದು ಕಾಲಸೂಚಕ ಪ್ರತ್ಯಯನೇ. ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ. ಇದಕ್ಕೆ ಧಾತು ಮತ್ತು ಆಖ್ಯಾತ ಪ್ರತ್ಯಯ ಸೇರಿ ಒಂದು ಪೂರ್ಣ ಕ್ರಿಯಾಪದ ರೂಪುಗೊಳ್ಳುತ್ತೆ. ಒಂದೊಂದು ಸಲ ಹಳಗನ್ನಡದಲ್ಲಿ ಕೇಳಿದಾಗ ತಿನ್ನು ಅನ್ನೋ ಧಾತುವಿಗೆ ಕಾಲಸೂಚಕ ಪ್ರತ್ಯಯ ದ ಸೇರಿಕೊಂಡು ಆಖ್ಯಾತ ಪ್ರತ್ಯಯ ಆಗುತ್ತೆ. ತಿನ್ನು ಪ್ಲಸ್ ದ ಪ್ಲಸ್ = ತಿಂದಂ. ಇದು ಏಕವಚನ. ಬಹುವಚನದಲ್ಲಿ ತಿಂದರ್. ತಿನ್ನು ಪ್ಲಸ್ ದ ಪ್ಲಸ್ ತಿಂದರ್. ಇದು ಪುಲ್ಲಿಂಗ ಆಯಿತು. ಸ್ತ್ರೀಲಿಂಗದಲ್ಲಿ ತಿಂದಳ್. ತಿನ್ನು ಪ್ಲಸ್ ದ ಪ್ಲಸ್ ತಿಂದಳ್. ಇದು ಏಕವಚನ ಸ್ತ್ರೀಲಿಂಗ. ಬಹುವಚನದಲ್ಲಿ ತಿಂದರ್. ತಿನ್ನು ಪ್ಲಸ್ ದ ಪ್ಲಸ್ ತಿಂದರ್. ಇದು ಸ್ತ್ರೀಲಿಂಗ. ನೆಕ್ಸ್ಟ್ ಹಳಗನ್ನಡದಲ್ಲಿ ಈ ಭೂತಕಾಲ ನಪುಂಸಕ ಕ್ರಿಯಾಪದ ಯಾವ ಥರ ಬರುತ್ತೆ ಅಂತ ಅಂದರೆ ತಿಂದುದು. ತಿನ್ನು ಪ್ಲಸ್ ದು ಪ್ಲಸ್ ಉದು ತಿಂದುದು. ಇದು ಏಕವಚನ. ಬಹುವಚನದಲ್ಲಿ ನಪುಂಸಕಲಿಂಗ ಬಹುವಚನ ತಿನ್ನು ಪ್ಲಸ್ ದು ಪ್ಲಸ್ ಉವು ತಿಂದುವು. ಇದು ನಪುಂಸಕಲಿಂಗ ಬಹುವಚನ.
ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಮೂರನೇ ವಿಧ ಭವಿಷ್ಯತ್ ಕಾಲದ ಕ್ರಿಯಾಪದ. ಧಾತುಗಳಿಗೆ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಸೇರಿ ಆಖ್ಯಾತ ಪ್ರತ್ಯಯಗಳು ಸೇರಿ ಆಗೋದನ್ನು ನಾವು ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಅಂತ ಕರಿತೀವಿ. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಗೊತ್ತಾ? ವ. ಕೆಲವೊಂದು ಕಡೆ ಈ ವ ಬದಲಾಗಿ ಉವ ಕೂಡ ಬರುತ್ತೆ. ವ ಮತ್ತು ಉವ ಎರಡು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯಗಳು. ಫಾರ್ ಎಕ್ಸಾಂಪಲ್, ಕುಣಿ ಅನ್ನೋ ಧಾತುವಿಗೆ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಸೇರಿ ಆಖ್ಯಾತ ಪ್ರತ್ಯಯ ಅನು ಸೇರಿದ್ರೆ ಭವಿಷ್ಯತ್ ಕಾಲ ಕ್ರಿಯಾಪದ ಕುಣಿವನು ಅಂತ ಆಯಿತು. ಇದು ಸಹ ಏಕವಚನದ್ದೇ. ನೆಕ್ಸ್ಟ್, ಇದೇ ಕುಣಿ ಧಾತುವಿಗೆ ವ ಅನ್ನೋ ಕಾಲಸೂಚಕ ಪ್ರತ್ಯಯ ಸೇರಿ ಆಖ್ಯಾತ ಪ್ರತ್ಯಯ ಬೇರೆ ಮಾಡ್ಕೊಳ್ಳೋಣ. ಇವಾಗ ಅಳು ಅಂತ ಮಾಡ್ಕೊಳ್ಳೋಣ. ಕುಣಿ ಪ್ಲಸ್ ವ ಪ್ಲಸ್ ಅಳು ಇಸ್ ಈಕ್ವಲ್ ಟು ಕುಣಿವಳು. ಇದು ಸ್ತ್ರೀಲಿಂಗ, ಏಕವಚನದ್ದೇ. ನೆಕ್ಸ್ಟ್, ಕುಣಿ ಪ್ಲಸ್ ವ ಪ್ಲಸ್ ಆಖ್ಯಾತ ಪ್ರತ್ಯಯ ಚೇಂಜ್ ಮಾಡ್ಕೊಳ್ಳೋಣ. ಅಲ್ಲಿ ಅದು ಅಂತ ಬರೆದಿದ್ದೀನಿ, ಅದು ಅಲ್ಲ, ಉದು. ಕುಣಿ ಪ್ಲಸ್ ವ ಪ್ಲಸ್ ಉದು ಇಸ್ ಈಕ್ವಲ್ ಟು ಕುಣಿವುದು ಅಂತ ಆಯಿತು. ನೆಕ್ಸ್ಟು, ಕುಣಿ ಪ್ಲಸ್ ವ ಪ್ಲಸ್ ಆಖ್ಯಾತ ಪ್ರತ್ಯಯ ಎ. ಕುಣಿ ಪ್ಲಸ್ ವ ಪ್ಲಸ್ ಎ ಇಸ್ ಈಕ್ವಲ್ ಟು ಕುಣಿವೆ. ನೆಕ್ಸ್ಟ್, ಕುಣಿ ಪ್ಲಸ್ ವ ಪ್ಲಸ್ ಎನು ಆಖ್ಯಾತ ಪ್ರತ್ಯಯ ಎನು ಅಂತಾಯಿತು. ಮೂರನ್ನು ಕೂಡಿಸಿದಾಗ ಕುಣಿವೆನು. ಇವಿಷ್ಟು ಏಕವಚನದ್ದೇ. ಮೊದಲಿಗೆ ಧಾತು ಬರುತ್ತೆ, ನಂತರದಲ್ಲಿ ಕಾಲಸೂಚಕ ಪ್ರತ್ಯಯ ಬರುತ್ತೆ, ನಂತರದಲ್ಲಿ ಆಖ್ಯಾತ ಪ್ರತ್ಯಯಗಳು ಸೇರಿ ಒಂದು ಪೂರ್ಣ ಕ್ರಿಯಾಪದ ರೂಪುಗೊಳ್ಳುತ್ತೆ. ಕಾಲದ ದೃಷ್ಟಿಯಿಂದ ಪೂರ್ಣ ಕ್ರಿಯಾಪದ ರೂಪುಗೊಳ್ಳುತ್ತೆ. ಕುಣಿವನು, ಕುಣಿವಳು ಇದು ಏಕವಚನ. ಬಹುವಚನದಲ್ಲಿ ಕುಣಿವರು ಅಂತ ಆಗುತ್ತೆ. ನಪುಂಸಕಲಿಂಗದಲ್ಲಿ ಏನಾಗುತ್ತೆ ಅಂತಂದರೆ ಕುಣಿವುದು, ಕುಣಿವವು ಅಂತ ಆಗುತ್ತೆ. ಕುಣಿವೆ ಅನ್ನೋದು ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಏಕವಚನ ಆಗುತ್ತೆ. ಅದೇ ರೀತಿ ಕುಣಿಯಿರಿ ಅನ್ನೋದು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದಲ್ಲಿ ಬಹುವಚನ ಆಗುತ್ತೆ. ಇವಿಷ್ಟು ಅರ್ಥ ಆಯ್ತಲ್ವಾ? ಕ್ರಿಯಾಪದವನ್ನು ಕಾಲದೃಷ್ಟಿಯಿಂದ ಒಟ್ಟು 3 ವಿಧಗಳಾಗಿ ನೋಡಿದ್ದೀವಿ. ಒಂದು ವರ್ತಮಾನ ಕಾಲ ಕ್ರಿಯಾಪದ, ವರ್ತಮಾನದಲ್ಲಿ ಉತ್ತ ಅಂತ ಬರುತ್ತೆ. ಭೂತಕಾಲ ಕ್ರಿಯಾಪದ, ಭೂತಕಾಲದಲ್ಲಿ ದ ಕಾಲಸೂಚಕ ಪ್ರತ್ಯಯ ಬರುತ್ತೆ. ಭವಿಷ್ಯತ್ ಕಾಲ ಕ್ರಿಯಾಪದ ಉವ, ವ ಅನ್ನೋದು ಭವಿಷ್ಯತ್ ಕಾಲ ಕ್ರಿಯಾಪದ. ಇನ್ನು ನೆಕ್ಸ್ಟ್ 3 ವಿಧಗಳು. ಅರ್ಥದೃಷ್ಟಿಯಿಂದ ಕ್ರಿಯಾಪದವನ್ನು 3 ಕ್ರಿಯಾರೂಪಗಳಾಗಿ ವಿಂಗಡಿಸ್ತಾರೆ. 1 ವಿದ್ಯಾರ್ಥಕ ಕ್ರಿಯಾಪದ, 2 ನಿಷೇಧಾರ್ಥಕ ಕ್ರಿಯಾಪದ, 3 ಸಂಭವನಾರ್ಥಕ ಕ್ರಿಯಾಪದ. ಅದರಲ್ಲಿ ಮೊದಲನೇದಾಗಿ ವಿದ್ಯಾರ್ಥಕ ಕ್ರಿಯಾಪದ. ವಿದ್ಯಾರ್ಥಕ ಅಂದರೆ ಇದನ್ನು ಬಿಡಿಸಿದಾಗ ವಿಧಿ ಪ್ಲಸ್ ಅರ್ಥ ಇಸ್ ಈಕ್ವಲ್ ಟು ವಿದ್ಯಾರ್ಥ ಅಂತ ಆಯಿತು. ಇಲ್ಲಿ ವಿಧಿ ಅನ್ನೋದನ್ನು ಆಜ್ಞೆ, ಪ್ರಾರ್ಥನೆ, ಆಶೀರ್ವಾದ, ಅನುಮತಿ, ಕರ್ತವ್ಯ, ಆದೇಶ, ಶಾಪ, ವಿಜ್ಞಾಪನೆ ಈ ಥರ ಹಲವಾರು ಅರ್ಥಗಳು ಬರ್ತವೆ. ಈ ಥರ ಶಾಪ, ಪ್ರಾರ್ಥನೆ, ಆಜ್ಞೆಗಳ ಅರ್ಥಗಳು ಬರುವಾಗ ಆಖ್ಯಾತಗಳಿಗೆ ಆದೇಶ ರೂಪವಾಗಿ ಉ, ಅಲಿ, ಇರಿ, ಈ, ಆಗು, ಆಗಲಿ ಇತ್ಯಾದಿ ವಿದ್ಯಾರ್ಥ ಪ್ರತ್ಯಯಗಳು ಧಾತುಗಳಿಗೆ ಸೇರಿಕೊಂಡು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ, ವಿದ್ಯಾರ್ಥಕ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಯಾರಿಗಾದ್ರೂ ನಾವು ಆಜ್ಞೆ ಮಾಡ್ತಾ ಇದ್ದೀವಿ, ನೀವು ಅದನ್ನು ಮಾಡಲೇಬೇಕು ಅಂತ, ಅಥವಾ ಯಾರ್ಥವಾದ್ರೂ ನಾವು ಪ್ರಾರ್ಥನೆ ಮೊರೆ ಹಿಡ್ತಾ ಇದ್ದೀವಿ, ದಯವಿಟ್ಟು ಕೊಡಿ ಪ್ಲೀಸ್ ಅಂತ, ಅಥವಾ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಅಥವಾ ಅವ್ರ ಹತ್ರ ಅನುಮತಿ ಕೇಳ್ತಾ ಇದ್ದೀವಿ, ನಮ್ಮ ಕರ್ತವ್ಯವನ್ನು ಪಾಲನೆ ಮಾಡ್ತಾ ಇದ್ದೀವಿ, ಒಬ್ರಿಗೆ ಶಾಪ ಕೊಡ್ತಾ ಇದ್ದೀವಿ. ಈ ಥರದಲ್ಲಿ ನಾವು ಯಾವೆಲ್ಲ ಅರ್ಥಗಳನ್ನ ನಾವು ನೋಡ್ತೀವಲ್ಲ ಅದೆಲ್ಲನೂ ವಿದ್ಯಾರ್ಥಕಕ್ಕೆ ಬರುತ್ತೆ. ಉದಾಹರಣೆಗಳನ್ನ ಗಮನಿಸಿ. ದೇವರೇ ನನ್ನ ಕಷ್ಟಕ್ಕೆ ಫಲ ನೀಡು. ಇಲ್ಲಿ ನೀಡು ಅನ್ನೋ ಕಡೆ ಹೂ ಅನ್ನೋ ವಿದ್ಯಾರ್ಥಕ ಕ್ರಿಯಾರೂಪ ಬಂದಿದೆ. ಇದೇನಿದು? ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರೋದಲ್ವಾ, ದಯವಿಟ್ಟು ನನ್ನ ಕಷ್ಟಕ್ಕೆ ಪರಿಹಾರ ಕೊಡಪ್ಪ, ಫಲ ನೀಡು ಅಂತ ಪ್ರಾರ್ಥನೆ ಮೊರೆ ಇಡ್ತಾ ಇದ್ದೀವಿ. ಇದು ಒಂದು ವಿದ್ಯಾರ್ಥಕ. 2ನೇ ಉದಾಹರಣೆ ನೋಡಿ. ನಿಮ್ಮ ದಯೆ ನನ್ನ ಮೇಲಿರಲಿ. ಇಲ್ಲಿ ಕೊನೆಯದಾಗಿ ಅಲಿ ಪ್ರತ್ಯಯ ಬಂದಿದೆ. ಮೊದಲನೇದಲ್ಲಿ ಹೂ ಬಂತು, ಇಲ್ಲಿ ಅಲಿ ಅನ್ನೋ ಪ್ರತ್ಯಯ ಬಂದಿದೆ. ನಿಮ್ಮ ದಯೆ ನನ್ನ ಮೇಲಿರಲಿ ಅಂದರೆ ಇದೊಂದು ಆಶೀರ್ವಾದ ಅಲ್ವಾ. ನಿಮ್ಮ ಕರುಣೆ ನನ್ನ ಮೇಲಿರಲಪ್ಪ ಅಂತ ಕೇಳ್ಕೊತೀವಲ್ಲ, ಅದು ಈ ಥರ ಆಶೀರ್ವಾದ ಮಾಡೋದು. ನೆಕ್ಸ್ಟ್ ಉದಾಹರಣೆ ನೋಡಿ. ಕನಸನ್ನು ಕಾಣಿ. ಕಾಣಿ ಅನ್ನೋದರಲ್ಲಿ ಈಕಾರ ಇದೆ, ಈ ಅನ್ನೋ ಪ್ರತ್ಯಯ ಇಲ್ಲಿ ಬಂದಿದೆ. ಇದೇನಾಗುತ್ತೆ ಅಂದರೆ ಇದು ಕರ್ತವ್ಯಾದೇಶವನ್ನು ಮಾಡ್ತಾ ಇದೆ ಅಲ್ವಾ. ನೀವು ಕನಸನ್ನು ಕಾಣಬೇಕು, ದೊಡ್ಡ ಕೆಲಸವನ್ನು ಪಡಿಬೇಕು ಅನ್ನೋ ಕನಸನ್ನು ಕಾಣಿ. ಅಭ್ಯಾಸ ಸತತ ನಿರಂತರ ಅಭ್ಯಾಸದಿಂದ ನಾವು ನಮ್ಮ ಕನಸನ್ನು ಸಾಕಾರಗೊಳಿಸ್ಕೊಬೋದು. ಹಾಗಾಗಿ ನೀವು ಕನಸನ್ನು ಕಾಣಿ ಅಂತ ನಮಗೆ ಹುರಿದುಂಬಿಸ್ತಾ ಇದ್ದಾರೆ, ನಮ್ಮ ಕರ್ತವ್ಯವನ್ನು ತೋರಿಸ್ತಾ ಇದ್ದಾರೆ, ಏನು ಮಾಡಬೇಕು ನಾವು ಅನ್ನೋದನ್ನು ಅಲ್ವಾ. ಹಾಗಾಗಿ ಇದು ಕನಸನ್ನು ಕಾಣಿ ಅನ್ನೋದು ಕರ್ತವ್ಯಾದೇಶಕ್ಕೆ ಬರುತ್ತೆ. ಈ, ಇರಿ, ಉದು ಇದೆಲ್ಲ ಕರ್ತವ್ಯಾದೇಶಕ್ಕೆ ಬರುವಂತಹ ಪ್ರತ್ಯಯಗಳು. ನೆಕ್ಸ್ಟ್ ಉದಾಹರಣೆ ನೋಡಿ. ನೀನು ಮಾಡಿದ ವಂಚನೆಗೆ ಕಲ್ಲಾಗು. ಇದು ಶಾಪ ಕೊಡ್ತಾ ಇರೋದಲ್ವಾ, ಆ ಥರ ಕಾಣ್ತಿದೆ ಅಲ್ವಾ. ಅವನೇನೋ ಮೋಸ ಮಾಡಿಬಿಟ್ಟಿದ್ದಾನೆ, ಹಾಗಾಗಿ ಶಾಪ ಕೊಡ್ತಾ ಇದ್ದಾರೆ. ಕಲ್ಲಾಗು ನೀನು, ಹಾಳಾಗೋಗು ಆ ಥರ ಹೇಳ್ತಾ ಇದ್ದಾರಲ್ವಾ. ಕಲ್ಲಾಗು ಅನ್ನೋದರಲ್ಲಿ ಆಗು ಅನ್ನೋ ಪ್ರತ್ಯಯ ಇದೆ. ನೆಕ್ಸ್ಟ್ ಉದಾಹರಣೆ ನೋಡಿ. ದೇಶಕ್ಕಾಗಿ ದುಡಿಯುವ. ದುಡಿಯುವ ಅನ್ನೋದರಲ್ಲಿ ಹೂವ ಅಂತ ಇದೆ, ಪ್ರತ್ಯಯ ಹೂವ ಅಂತ ಇದೆ. ಇದನ್ನು ವಿಜ್ಞಾಪನೆಗೆ ಬರುತ್ತೆ. ಇದು ದುಡಿಯುವ, ದುಡಿಯೋಣ, ನಾವೆಲ್ಲ ಒಂದಾಗೋಣ ಇದೆಲ್ಲ ವಿಜ್ಞಾಪನೆಯಲ್ಲಿ ಬರುವಂತಹ ಅರ್ಥಗಳು. ಈ ದುಡಿಯುವ, ದುಡಿಯೋಣ ಇದು ಯಾರೋ ಒಬ್ರಿಗೆ ಹೇಳ್ತಾ ಇರೋದಲ್ಲ, ಒಂದು ಗುಂಪಾಗಿ ನಾವೆಲ್ಲ ಸೇರ್ಕೊಂಡು ದುಡಿಯೋಣ, ನಾವೆಲ್ಲ ಒಗ್ಗಟ್ಟಾಗಿರೋಣ ಈ ಥರ ವಿಜ್ಞಾಪನೆಯನ್ನು ಮಾಡ್ಕೊತಾ ಇರೋದು. ಅರ್ಥ ಆಯ್ತಾ?
ಧಾತುಗಳಿಗೆ ಉ, ಅಲಿ, ಈ, ಇರಿ, ಉದು, ಆಗು, ಉವ, ಓಣ ಇತ್ಯಾದಿ ವಿದ್ಯಾರ್ಥಕ ಪ್ರತ್ಯಯಗಳು ಸೇರಿದ್ರೆ ಅದು ವಿದ್ಯಾರ್ಥಕ ಕ್ರಿಯಾರೂಪ ಅಂತ ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್ ನಿಷೇಧಾರ್ಥಕ ಕ್ರಿಯಾರೂಪ. ಹೆಸರಲ್ಲೇ ಇದೆ ನೋಡಿ, ನಿಷೇಧ ಅಂದರೆ ಯಾವುದೇ ರೀತಿಯಾದಂತಹ ಕ್ರಿಯೆ ನಡೆಯೋದಿಲ್ಲ ಅಂತ ಅರ್ಥ. ನಿಷೇಧಾರ್ಥಕ ಕ್ರಿಯಾರೂಪ ಅಂತಂದರೆ ಕ್ರಿಯೆ ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯ ಸೇರಿ ನಿಷೇಧಾರ್ಥಕ ಕ್ರಿಯಾರೂಪ ಆಗುತ್ತೆ. ನಿಷೇಧಾರ್ಥಕ ಪ್ರತ್ಯಯಗಳು ಯಾವ್ಯಾವುದು ಅಂತಂದರೆ ಅನು, ಅಳು, ಅದು, ಅರು, ಅವು, ಏ, ಅರಿ, ಏನು, ಎವು, ಇವು ಇತ್ಯಾದಿ. ಈ ಪ್ರತ್ಯಯಗಳನ್ನ ಧಾತುಗಳ ಜೊತೆಗೆ ನೋಡಿದಾಗ ಉದಾಹರಣೆ ಧಾತು ತಿನ್ನು ಅಂತ ಇಟ್ಕೊಳ್ಳಿ. ತಿನ್ನು ಪ್ಲಸ್ ಈ ಪ್ರತ್ಯಯ ಅನು ಸೇರಿಸಿದ್ರೆ ತಿನ್ನನು ಅಂತ ಆಯಿತು. ನೆಕ್ಸ್ಟ್ ಇದೇ ತಿನ್ನುವಿಗೆ ಅಳು ಸೇರಿಸಿದಾಗ ತಿನ್ನಳು. ತಿನ್ನು ಪ್ಲಸ್ ಆ ತಿನ್ನ. ತಿನ್ನು ಪ್ಲಸ್ ಅದು ತಿನ್ನದು. ತಿನ್ನು ಪ್ಲಸ್ ಅರು ತಿನ್ನರು. ತಿನ್ನು ಪ್ಲಸ್ ಅವು ತಿನ್ನವು. ತಿನ್ನು ಪ್ಲಸ್ ಅರಿ ತಿನ್ನರಿ. ತಿನ್ನು ಪ್ಲಸ್ ಎ ತಿನ್ನೆ. ತಿನ್ನು ಪ್ಲಸ್ ಏನು ತಿನ್ನೆನು. ತಿನ್ನು ಪ್ಲಸ್ ಎವು ತಿನ್ನೆವು. ಈ ಥರ ಬರುತ್ತೆ. ನಿಷೇಧಾರ್ಥಕ ಅಂದರೆ ನಾನು ತಿನ್ನೋದಿಲ್ಲ, ನಾನು ಮಾಡೋದಿಲ್ಲ, ಈ ಥರ ಕ್ರಿಯೆ ನಡೆಯೋದೇ ಇಲ್ಲ ಅನ್ನೋ ಅರ್ಥ. ಈ ನಿಷೇಧಾರ್ಥಕ ಕ್ರಿಯಾರೂಪಗಳಲ್ಲಿ ಧಾತುಗಳ ಮೇಲೆ ಇಲ್ಲ, ಅಲ್ಲ, ಬೇಡ ಇತ್ಯಾದಿ ಕ್ರಿಯಾರ್ಥವ್ಯಯಗಳನ್ನು ಕೃದಂತಕ್ಕೆ ಸೇರಿಸಿ ಸಹ ಬಳಸ್ತಾರೆ. ಯಾವ ಥರ ಅಂತಂದರೆ ಈಗ ತಿನ್ನನು ಅಂತ ಇದೆಯಲ್ವಾ, ಈ ತಿನ್ನನು ಅನ್ನೋದಕ್ಕೆ ತಿನ್ನು ಪ್ಲಸ್ ಉದು ಪ್ಲಸ್ ಇಲ್ಲ ತಿನ್ನುವುದಿಲ್ಲ ಅಂತ ಆಗುತ್ತೆ. ನೆಕ್ಸ್ಟ್ ನೋಡದು. ನೋಡು ಪ್ಲಸ್ ಉದಾ ಪ್ಲಸ್ ಇಲ್ಲ ನೋಡುವುದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಷೇಧಾರ್ಥಕ ಅಂತಂದರೆ ಇಲ್ಲ, ಬೇಡ, ಅಲ್ಲ ಇದು ಮಾತ್ರ ಬರೋದಿಲ್ಲ. ಇವಾಗ ಹೇಳಿದ್ನಲ್ಲ ನಿಷೇಧಾರ್ಥಕ ಪ್ರತ್ಯಯ, ಇವುಗಳನ್ನು ಸಹ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ ನಾವು ಇವೆರಡನ್ನೂ ನಾವು ನೋಡ್ಕೊಂಡಿರಬೇಕು. ನಾವು ಈಸಿಯಾಗಿ ಇಲ್ಲ, ಬೇಡ, ಅಲ್ಲ ಅನ್ನೋದು ನಿಷೇಧಾರ್ಥಕ ರೂಪ ಅಂತ ಕಂಡುಹಿಡಿದ್ಬಿಡ್ತೀವಿ. ಆದರೆ ಆ ಪ್ರತ್ಯಯಗಳು ಕೊಟ್ಟಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅನು, ಅಳು, ಅದು, ಅರು, ಅವು ಇವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾರೂಪ ಯಾವುದು ಅಂತ ಕೇಳಿದಾಗ ನಮಗೆ ಅದು ಪೂರ್ಣ ಪ್ರಮಾಣದಲ್ಲಿ ಒಂದು ಧಾತುವಿಗೆ ಸೇರಿಕೊಂಡಾಗ ಯಾವ ಥರ ಆಗುತ್ತೆ ಅಂತ ಗೊತ್ತಿರಬೇಕು. ಆವಾಗ ನಮಗೆ ನಿಷೇಧಾರ್ಥಕ ಕ್ರಿಯಾರೂಪ ಯಾವುದು ಅಂತ ಕಂಡುಹಿಡಿಬೋದು. ಓಕೆ, ನೆಕ್ಸ್ಟ್ ಅರ್ಥದೃಷ್ಟಿಯಲ್ಲಿ ಮೂರನೇ ವಿಧ ಸಂಭವನಾರ್ಥಕ ಕ್ರಿಯಾಪದ. ಸಂಭವ ಅಂತಂದರೆ ನಡೆಯಬಹುದು ಅನ್ನೋ ಒಂದು ಸಂಶಯ ಅಷ್ಟೇ, ಊಹೆಯ ಮೂಲಕ ಹೇಳುವಂಥದ್ದು. ಕೆಲವೊಂದು ಕಡೆ ಕ್ರಿಯೆ ನಡೆಯುವಂತಹ ವಿಷಯಗಳಲ್ಲಿ ಕ್ರಿಯೆ ನಡೀತಾ ಇದೆಯಾ ಇಲ್ವಾ ಅನ್ನೋ ಸಂದೇಹ ಪಡೋದು. ಈ ಥರದ ಅನುಮಾನಾರ್ಥ ರೂಪಗಳನ್ನೇ ನಾವು ಸಂಭವನಾರ್ಥಕ ಕ್ರಿಯಾರೂಪ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಒಂದು ಕ್ರಿಯೆ ನಡೀತಾ ಇದೆಯಾ ನಡೀತಿಲ್ವಾ, ನಾನು ಬಾಗಿಲು ಹಾಕಿದ್ದೀನಾ ಹಾಕಿಲ್ವಾ, ಈ ಥರ ಅನುಮಾನದ ಅರ್ಥಗಳು ಬರುವಂತಹ ಕ್ರಿಯಾರೂಪಗಳನ್ನ ನಾವು ಸಂಭವನಾರ್ಥಕ ಕ್ರಿಯಾರೂಪ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೋಗು ಅನ್ನೋ ಧಾತುವಿಗೆ ಆಖ್ಯಾತ ಪ್ರತ್ಯಯ ಆನು ಸೇರಿಕೊಂಡು ಸಂಭವನಾರ್ಥಕ ಕ್ರಿಯಾರೂಪ ಹೋದಾನು ಅಂತ ಆಯಿತು. ಹೋಗು ಪ್ಲಸ್ ಆನು ಇಸ್ ಈಕ್ವಲ್ ಟು ಹೋದಾನು. ಇಲ್ಲಿ ಹೋದಾನು ಅಂತ ಅಂದರೆ ಅವನು ಹೋದರೂ ಹೋಗ್ಬೋದು, ಹೋಗ್ದೇನೂ ಇರ್ಬೋದು, ಮಿಡಲಲ್ಲಿದ್ದಾನೆ ಅವನು, ಆ ಥರ ಹೇಳ್ತಾ ಇರೋದು ಇದು. ಹೋದಾನು ಗೊತ್ತಿಲ್ಲ ನಮಗೆ ಹೋಗ್ತಾನೋ ಇಲ್ವೋ ಆ ಥರ. ನೆಕ್ಸ್ಟು ಹೋಗು ಪ್ಲಸ್ ಆಳು ಇಸ್ ಈಕ್ವಲ್ ಟು ಹೋದಾಳು. ಅವಳು ಹೋಗ್ತಾಳೋ ಇಲ್ವೋ ಗೊತ್ತಿಲ್ಲ, ಹೋದಾಳು, ಹೋಗಬಹುದು, ಹೋಗ್ದೇನೂ ಇರ್ಬೋದು. ಸೇಮ್ ಅದೇ ಥರನೇ ಹೋಗು ಪ್ಲಸ್ ಈತು ಇಸ್ ಈಕ್ವಲ್ ಟು ಹೋದೀತು. ಆ ಬೆಕ್ಕು ಹೋಗ್ಬೋದು ಅಥವಾ ಹೋಗ್ದೇನೂ ಇರ್ಬೋದು, ಇವತ್ತಿಲ್ಲೇ ಉಳ್ಕೊಬೋದು ಅಥವಾ ಹೋಗ್ಬೋದು ಅಲ್ವಾ, ಹೋದೀತು. ನೆಕ್ಸ್ಟ್ ಅದೇ ಥರನೇ ಹೋದಿಯೇ ಬರುತ್ತೆ. ನೆಕ್ಸ್ಟು ಹೋದೇನು. ಹೋಗು ಪ್ಲಸ್ ಏನು ಇಸ್ ಈಕ್ವಲ್ ಟು ಹೋದೇನು. ನಾನು ನಮ್ಮೂರಿಗೆ ಹೋದರೆ ಹೋದೇನು, ಇಲ್ಲಾಂದರೆ ಇಲ್ಲ, ಹೋದೇನು, ಬಹುಶಃ ಹೋಗ್ಬೋದೇನೋ ಗೊತ್ತಿಲ್ಲ. ಈ ಉದಾಹರಣೆಗಳನ್ನ ಗಮನಿಸಿದಾಗ ಆನು, ಆಳು, ಈತು, ಈಯೆ, ಏನು ಈ ಪ್ರತ್ಯಯಗಳು ಬಂದರೆ ಅದು ಸಂಭವನಾರ್ಥಕ ಕ್ರಿಯಾರೂಪ ಅಂತ ನೆನ್ಪಿಟ್ಕೊಬೇಕು. ಇವಿಷ್ಟು ಏಕವಚನದಾದರೆ ಬಹುವಚನದಲ್ಲಿ ಹೋದಾರು, ಹೋದಾವು, ಹೋದೀರಿ, ಹೋದೇವು. ಇಲ್ಲಿ ಆರು, ಆವು, ಈರಿ, ಏವು ಇದೆಲ್ಲ ಬಹುವಚನ ಸಂಭವನಾರ್ಥಕ ಕ್ರಿಯಾರೂಪ. ಇಲ್ಲಿವರೆಗೆ ನಾವು ಕ್ರಿಯಾಪದದಲ್ಲಿ ಕಾಲದೃಷ್ಟಿಯಿಂದ ಮತ್ತು ಅರ್ಥದೃಷ್ಟಿಯಿಂದ 6 ಕ್ರಿಯಾರೂಪಗಳನ್ನ ತಿಳ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಇನ್ನೂ 2 ಕ್ರಿಯಾಪದಗಳು ಬರ್ತವೆ. ಒಂದು ಸರಳ ಕ್ರಿಯಾಪದ, ಇನ್ನೊಂದು ಸಾಪೇಕ್ಷ ಕ್ರಿಯಾಪದ ಅಥವಾ ಸಂಯುಕ್ತ ಕ್ರಿಯಾಪದಗಳು ಅಂತ. ಏನು ಸರಳ ಕ್ರಿಯಾಪದ ಅಂತ ಅಂದರೆ ತಿನ್ನು, ಹೇಳು, ಬಾ ಈ ಥರ ಒಂದೊಂದೇ ಕ್ರಿಯಾಪದಗಳನ್ನು ಒಳಗೊಂಡಿರೋದಕ್ಕೆ ನಾವು ಸರಳ ಕ್ರಿಯಾಪದಗಳು ಅಂತ ಕರಿತೀವಿ. ಒಂದೇ ಕ್ರಿಯಾಪದವನ್ನು ಒಳಗೊಂಡಿರೋದು. ಒಂದೆರಡು ಉದಾಹರಣೆ ನೋಡಿ. ಅವನು ಊಟ ತಿಂದ. ಇಲ್ಲಿ ತಿಂದ ಅನ್ನೋದು ಸರಳ ಕ್ರಿಯಾಪದ, ಒಂದೇ ಕ್ರಿಯಾಪದ ಬಂದಿದೆ ಇಲ್ಲಿ, ಅವನು ಊಟ ತಿಂದ. ನೆಕ್ಸ್ಟ್ ಉದಾಹರಣೆ ನೋಡಿ. ತಂದೆ ಮಗುವಿಗೆ ಬುದ್ಧಿ ಹೇಳಿದ. ಇಲ್ಲಿ ಹೇಳಿದ ಅನ್ನೋದು ಸರಳ ಕ್ರಿಯಾಪದ, ಒಂದೇ ಕ್ರಿಯಾಪದ, ಹೇಳಿದ. ಇನ್ನೊಂದು ಉದಾಹರಣೆ ನೋಡಿ. ಅವನು ಬರುತ್ತಾನೆ, ಮಗು ಒಳಗೆ ಬಾ.
ಈ ಎರಡು ಉದಾಹರಣೆಗಳಲ್ಲಿ ಬರುತ್ತಾನೆ, ಬಾ ಅನ್ನೋದು ಸರಳ ಕ್ರಿಯಾಪದ. ಅರ್ಥ ಆಗ್ತಿದೆ ಅಲ್ವಾ? ಒಂದೊಂದೇ ಕ್ರಿಯಾಪದಗಳನ್ನು ಹೊಂದಿರೋದನ್ನು ನಾವು ಸರಳ ಕ್ರಿಯಾಪದ ಅಂತ ಕರಿತೀವಿ. ನಮಗೆ ಸರಳ ಕ್ರಿಯಾಪದ ಬಂತು ಅಂತ ಅಂದರೆ ಸಂಯುಕ್ತ ಕ್ರಿಯಾಪದನೂ ಬಂತು ಅಂತ ಅರ್ಥ. ಯಾಕಂದರೆ ಅಲ್ಲಿ ಒಂದೇ ಒಂದು ಕ್ರಿಯಾಪದ ಇರುತ್ತೆ, ಇಲ್ಲಿ ಎರಡು ಕ್ರಿಯಾಪದಗಳು ಇರ್ತವೆ. ಒಂದೇ ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳು ಬರೋದನ್ನು ನಾವು ಸಾಪೇಕ್ಷ ಕ್ರಿಯಾಪದ ಅಥವಾ ಸಂಯುಕ್ತ ಕ್ರಿಯಾಪದ ಅಂತ ಕರಿತೀವಿ. ಉದಾಹರಣೆ ನೋಡಿ, ಮಗು ಹಣ್ಣನ್ನು ತಿನ್ನುತ್ತಾ ಹೋಯಿತು. ತಿನ್ನುತ್ತಾ ಹೋಯಿತು ಅನ್ನೋ ಎರಡು ಕ್ರಿಯಾಪದ ಬಂದಿದೆ ಅಲ್ವಾ? ಒಂದೇ ವಾಕ್ಯದಲ್ಲಿ ಎರಡೆರಡು ಕ್ರಿಯಾಪದಗಳು ಬಂದಿದೆ. ಇದನ್ನು ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೀವಿ. ಮತ್ತು ಇನ್ನೊಂದು ಹೇಳಿದ್ದೆ, ಇತು ಪ್ರತ್ಯಯ ಬಂತು ಅಂದರೆ ಅದು ಭೂತಕಾಲದ ಕ್ರಿಯಾಪದ ಅಂತ. ಹಾಗಾಗಿ ಇಲ್ಲಿ ಭೂತಕಾಲದ ಸಾಪೇಕ್ಷ ಕ್ರಿಯಾಪದ ಈ ವಾಕ್ಯ. ಇನ್ನೊಂದು ಉದಾಹರಣೆ ನೋಡಿ, ನೀರು ಬರ್ತಾ ಇದೆ. ಇಲ್ಲಿ ಬರ್ತಾ ಇದೆ ಅನ್ನೋದ್ರಲ್ಲಿ ಬರ್ತಾ ಪ್ಲಸ್ ಇದೆ, ಬರ್ತಾ ಇದೆ, ಎರಡು ಕ್ರಿಯಾಪದಗಳು ಬಂದಿದೆ ಇಲ್ಲಿ. ಇದು ಯಾವ ಕಾಲದ್ದು? ಬರ್ತಾ ಇದೆ ಅಂತಂದರೆ ಇನ್ನು ಬರ್ತಾ ಇದೆ, ಹಾಗಾಗಿ ಅದು ವರ್ತಮಾನ ಕಾಲದ್ದು. ಇನ್ನೊಂದು ಉದಾಹರಣೆ ನೋಡಿ, ಅವಳು ಹಾಡುತ್ತಾ ಬರುತ್ತಾಳೆ. ಹಾಡುತ್ತಾ ಬರುತ್ತಾಳೆ, ಎರಡು ಕ್ರಿಯಾಪದ ಬಂದಿದೆ. ಬರುತ್ತಾಳೆ ಅಂದರೆ ಇದು ಭವಿಷ್ಯತ್ ಕಾಲ, ಅವಳಿನ್ನೂ ಬಂದಿಲ್ಲ, ಮುಂದೆ ಬರ್ತಾಳೆ. ಒಟ್ಟಾರೆ ಸಾಪೇಕ್ಷ ಕ್ರಿಯಾಪದ ಅಂತಂದರೆ ಒಂದು ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳು ಬಂದಿರಬೇಕು. ಅದನ್ನು ನಾವು ಸಾಪೇಕ್ಷ ಅಥವಾ ಸಂಯುಕ್ತ ಕ್ರಿಯಾಪದ ಅಂತ ಕರಿತೀವಿ. ಸ್ನೇಹಿತರೆ, ಇವಿಷ್ಟು ಕ್ರಿಯಾಪದದ ಸಂಪೂರ್ಣ ಮಾಹಿತಿ. ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.